ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್. ಎಷ್ಟೇ ಟ್ಯಾಬ್ಲೆಟ್ಗಳು ತಗೊಂಡ್ರೂ ಕೂಡ, ಎಷ್ಟೇ ಪದಾರ್ಥಗಳನ್ನು ತಿಂದರೂ ಕೂಡ ದಪ್ಪ ಆಗ್ತಾನೇ ಇಲ್ಲ, ವೆಯ್ಟ್ ಗೇನ್ ಆಗ್ತಾನೇ ಇಲ್ಲ ಅಂತ ತುಂಬ ಜನ ಹೇಳ್ತಾನೆ ಇರ್ತಾರೆ. ನಿಮ್ಮ ಅಡುಗೆ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಆರಾಮಾಗಿ ದಪ್ಪ ಆಗಬಹುದು. ಬನ್ನಿ ಫ್ರೆಂಡ್ಸ್, ವೆಯ್ಟ್ ಗೇನ್ ಆಗಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವ್ಯಾವುದು ಅಂತ ನೋಡೋದಾ. 1 ಗ್ಲಾಸ್ ಹಾಲು ಕಾಯಿಸಿ ಆರಿಸಿರುವಂಥದ್ದು, 6 ಒಣ ಖರ್ಜೂರವನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಲಿನಲ್ಲಿ ನೆನೆಸಿ ಇಟ್ಟಿದ್ದೀನಿ. ರುಚಿಗೆ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ಬೆಲ್ಲದಲ್ಲಿ ಐರನ್ ಕಂಟೆಂಟ್ ತುಂಬಾ ಇದೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅರ್ಧ ಕಪ್ ಆಗುವಷ್ಟು ಊರುಗಡಲೆ ತಗೊಂಡಿದ್ದೀನಿ, ಕುಟಾಣಿ ಅಂತಲೂ ಕೂಡ ಕರೀತಾರೆ. 2 ಸ್ಪೂನ್ ಕಾಮ್ ಕಸ್ತೂರಿ ಬೀಜವನ್ನು ನೀರಿನಲ್ಲಿ ನೆನೆಸಿ ಇಟ್ಟಿದ್ದೀನಿ. 2 ಪಚ್ಚು ಬಾಳೆಹಣ್ಣನ್ನು ಬಳಸ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸಿ ಜಾರ್ ತಗೋತಾ ಇದ್ದೀನಿ. ಕುಟಾಣಿಯನ್ನು, ಹುರಿಗಡಲೆಯನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ. ನೈಸಾಗಿ ಪೌಡರ್ ಆಗಿದೆ. ಒಣ ಖರ್ಜೂರವನ್ನು ಹಾಲಿನಲ್ಲಿ ನೆನೆಸಿಟ್ಟಿದ್ದೀನಿ. ಇದನ್ನು ಕೂಡ ಕುಟಾಣಿ ಪುಡಿಗೆ ಹಾಕೋತಾ ಇದ್ದೀನಿ. ಬೆಲ್ಲವನ್ನು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಕಟ್ ಮಾಡಿಕೊಂಡಿರುವಂಥ ಪಚ್ಚಬಾಳೆ ಹಣ್ಣನ್ನು ಕೂಡ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇಷ್ಟು ಥಿಕ್ನೆಸ್ಸಾಗಿರಬೇಕು, ಇಷ್ಟು ಗಟ್ಟಿಯಾಗಿ ಬೇಡ ಅಂತ ಹೇಳಿದರೆ ಸ್ವಲ್ಪ ಹಾಲನ್ನೇ ಮಿಕ್ಸ್ ಮಾಡ್ಕೊಳ್ಳಿ. 1 ಗ್ಲಾಸ್ಗೆ ಹಾಕ್ಕೊಳ್ಳೋಣ ಈಗ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಬೆಲ್ಲ ಹಾಕಿರೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆನೆಸಿಟ್ಟಿರುವಂತಹ ಕಾಮ್ ಕಸ್ತೂರಿ ಬೀಜವನ್ನು ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಮಾತ್ರ ಹಾಕೋಬಹುದು. ಕಾಮ್ ಕಸ್ತೂರಿ ಬೀಜ ಹಾಕೋದ್ರಿಂದ ತುಂಬಾ ಒಳ್ಳೆಯದು, ಚೆನ್ನಾಗಿ ಜೀರ್ಣಕಾರಿಯಾಗಿ ಕೆಲಸ ಮಾಡುತ್ತೆ. ಪಚ್ಚಬಾಳೆಹಣ್ಣು ಕೂಡ ನಮಗೆ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿಟ್ಟಿರುತ್ತೆ. ನೋಡಿ ಫ್ರೆಂಡ್ಸ್, ಕಲರ್ಫುಲ್ ಆಗಿರುವಂತಹ, ತುಂಬಾ ರುಚಿಕರವಾಗಿರುವಂತಹ ಈ ರೀತಿಯಾಗಿ ಮಾಡಿಕೊಟ್ರೆ ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ. ಅಷ್ಟು ಸೂಪರಾಗಿ ಟೇಸ್ಟಿಯಾಗಿದೆ. ಸೂಪರ್ ಹೋಮ್ ಮೇಡ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈ ಮಿಲ್ಕ್ ಶೇಕನ್ನು ಕುಡಿಯೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ, ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ, ಕೂದಲು ಕೂಡ ತುಂಬಾ ಉದ್ದವಾಗಿ ಬೆಳೆಯುತ್ತೆ, ಮಾಂಸಖಂಡಗಳಿಗೆ ಬಲವನ್ನು ಕೊಡುತ್ತೆ, ರಕ್ತದ ಕಣಗಳು ಕೂಡ ಹೆಚ್ಚಾಗುತ್ತೆ. ಈ ಮಿಲ್ಕ್ ಶೇಕನ್ನು ಕುಡಿಯೋದ್ರಿಂದ ಪೀರಿಯಡ್ ಕೂಡ ರೆಗ್ಯುಲರ್ ಆಗಿ ಕರೆಕ್ಟ್ ಟೈಮ್ಗೆ ಆಗುತ್ತೆ. ಬೆಳಿಗ್ಗೆ ಮತ್ತು ಸಂಜೆ ಊಟ ಆದ ನಂತರ ಈ ರೀತಿಯಾದಂತಹ ಮಿಲ್ಕ್ ಶೇಕನ್ನು ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ. ಕಡಿಮೆ ಪದಾರ್ಥದಿಂದ ಮನೆಯಲ್ಲೇ ಸಿಗುವಂಥ ವಸ್ತುವಿಂದ ನೀವು ಆರಾಮಾಗಿ ಮನೆಯಲ್ಲೇ ತೂಕವನ್ನು ಹೆಚ್ಚಿಸ್ಕೋಬಹುದು. ಯಾವುದೇ ರೀತಿಯ ಜಿಮ್ಗೆ ಹೋಗುವಂಥ ಅಗತ್ಯತೆ ಇಲ್ಲ. ಇವತ್ತಿನ ಹೆಲ್ದಿಯಾದಂತಹ ಸೂಪರ್ ಹೋಮ್ ಮೇಡ್ ಮಿಲ್ಕ್ ಶೇಕ್, ವೆಯ್ಟ್ ಗೇನ್ ಮಾಡಲಿಕ್ಕೆ ಅನುಕೂಲವಾಗುವಂತಹ ಮಿಲ್ಕ್ ಶೇಕು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಹೆಲ್ದಿಯಾದಂಥ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.